ಫ್ರೆಂಡ್ಸ್, ಇವತ್ತು ನಾವು ಪೀನಟ್ ಬಟರ್ ಬಿಸ್ಕಿಟ್ ಹೇಗೆ ಮಾಡುವುದನ್ನು ಹೇಳಿಕೊಡ್ತೀನಿ ನೋಡಿ. ಮೊದಲನೇದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಕೆಳಗಿರೋದು ಬೆಲ್ ಬಟನ್ನು ಕ್ಲಿಕ್ ಮಾಡಿಕೊಳ್ಳಿ. ಚಾನಲ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನೆಕ್ಸ್ಟ್ ನಾವು ಯಾವ ವಿಡಿಯೋ ನಿಮಗೆ ಯಾವ ಬಿಸ್ಕಿಟ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ಮಾಡ್ತೀನಿ. ಓಕೆ, ಬನ್ನಿ ಬಿಸ್ಕಿಟ್ ಮಾಡೋಣ. ಇವಾಗ ಪೀನಟ್ ಬಟರ್ ಸ್ವಲ್ಪ ಮಿಕ್ಸಿಂಗ್ ಮಾಡ್ಕೋಬೇಕು ಕೈಯಲ್ಲಿ. ಐಸಿನ್ ಶುಗರ್ 500 ಗ್ರಾಮ್ 500 ಇದು ಮಿಕ್ಸ್ ಮಾಡ್ಕೋಬೇಕು. 5 ಗ್ರಾಮು ಬೇಕಿಂಗ್ ಸೋಡಾ, 5 ಗ್ರಾಮು ಬೇಕಿಂಗ್ ಪೌಡರು, 50 ಗ್ರಾಮು ಕಸ್ಟರ್ಡ್ ಪೌಡರ್, 3 ರಿಂದ 4 ಗ್ರಾಮ್ ಉಪ್ಪು, ಸಾಲ್ಟನ್ನು ಹಾಕೋಬೇಕು. ತುಪ್ಪವನ್ನು ಹಾಕೋಬೇಕು. 50 ಗ್ರಾಮ್ ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ಳಿ. ಮಿಲ್ಕ್ ಪೌಡರ್ 50 ಗ್ರಾಮು. ಮತ್ತು ಒಂದು 8 ರಿಂದ 10 ಗ್ರಾಮ್ ಇಲೈಚಿ ಪೌಡರ್. ಇಲೈಚಿ ಯಾವತ್ತೂ ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ. ಓಕೆ, ಇದು ಇವಾಗ ಮಿಕ್ಸ್ ಆಯಿತು. ಮೈದಾ ಬಂದ್ಬಿಟ್ಟು 1 kg 1000 ಗ್ರಾಮ್. ನೆಕ್ಸ್ಟು ಇದು ಶೇಂಗಾ ಅಂತ, ಇದು ಕೂಡ ಸ್ವಲ್ಪ ಲೈಟಾಗಿ ಸ್ವಲ್ಪ ಹುರಿದು ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡೆಡ್ ಮಾಡಬೇಕು, ಮಿಕ್ಸ್ ಮಾಡಬೇಕು. ಇದು ಬಂದುಬಿಟ್ಟು 250 ಗ್ರಾಮು. ಅಂದರೆ ಇದಕ್ಕೆ ಪೀನಟ್ ಬಟರ್ ಹಾಕಿದರೆ ಚೆನ್ನಾಗಿರುತ್ತೆ. ಬಟ್ ನನ್ನ ಕಡೆ ಇವಾಗ ಪೀನಟ್ ಬಟರ್ ಖಾಲಿಯಾಗಿದ್ದಕ್ಕೆ ನಾನು ಇವಾಗ ಶೇಂಗಾವನ್ನು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ. 150 ml ಹಾಲು, 150 ml ಹಾಲನ್ನು ಹಾಕ್ತಾಯಿದ್ದೀನಿ ನೋಡಿ. ಮಿಕ್ಸ್ ಮಾಡಬೇಕು. ಡೈರೆಕ್ಟಾಗಿ ಮಿಷಿನಲ್ಲಿ ಹಾಕಿ ಮಿಕ್ಸ್ ಮಾಡೋದು ನಾವು, ಬಟ್ ನಿಮಗೆ ನಾವು ತೋರಿಸ್ಲಿಕ್ಕೆ ಟೇಬಲ್ ಮೇಲೆ ಮಾಡ್ತಾಯಿದ್ದೀನಿ ಇವಾಗ. ಆಯಿತು, ಇವಾಗ ನಾನು ಮಿಷಿನಲ್ಲಿ ಮಿಕ್ಸ್ ಮಾಡ್ತೇನೆ ನೋಡಿ ಇವಾಗ. ಓಕೆ, ನಾನು ಮಿಷಿನಲ್ಲಿ ಮಿಕ್ಸ್ ಮಾಡಿದೆ ಒಂದೂವರೆ ನಿಮಿಷ. ಸ್ವಲ್ಪ ಚಿಕ್ಕದಾಗಿ ಗೋಲ್ ಮಾಡ್ಕೋಬೇಕು. ಚಿಕ್ಕದಾಗಿ ಈ ಸೈಜ್ ಗೋಲ್ ಮಾಡ್ಕೋಬೇಕು. ನನಗೆ ಪೂರ್ತಿ ತೋರ್ಸೋಕ್ಕಾಗಲ್ಲ, ನಿಮಗೆ ಶಾರ್ಟ್ ತೋರಿಸ್ತೀನಿ, ಅರ್ಥ ಆಗತ್ತೆ ಅಂದ್ಕೊತೀನಿ. ಆನಂತರ ಇವಾಗ ನಾನು ಇದನ್ನು ಒಂದು 4 ಮೊಟ್ಟೆಯನ್ನು ತೊಗೊಂಡು ಮೊಟ್ಟೆ ಒಳಗೆ ಆ ಶೇಂಗಾವನ್ನು ಚೆನ್ನಾಗಿ ಸ್ವಲ್ಪ ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡ್ಕೊಂಡು ಸಿಪ್ಪೆ ತೆಗೆದು ಅದರೊಳಗೆ ನಾವು ಇವಾಗ ಅದರಲ್ಲಿ ಮುಳುಗಿಸಿ ತೆಗೆದು ಇಡಬೇಕು. ಇವಾಗ ನೋಡಿ 4 ಮೊಟ್ಟೆಯನ್ನು ನಾನು ಹೊಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಂದಾಜಾಗಿ ನೀವು ಮಾಡ್ಕೋಬೋದು. ಬಿಸ್ಕಿಟ್ ನೀವು ಎಷ್ಟು kg ಹಾಕ್ತೀರಾ, ನಾನು ಅರ್ಧ kg ಬಟರ್ ಮಿಕ್ಸಿಂಗ್ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇವೆಲ್ಲ ನಾವು ಗೋಲ್ ಮಾಡ್ಕೊಂಡಿದ್ವಲ್ಲ, ಇವಾಗ ಒಂದೊಂದು ಹಾಕಿದ್ರೊಳಗೆ ಸ್ವಲ್ಪ ಮುಳುಗಿಸಿ. ನಮಗೂ ಕೆಲಸ ಜಾಸ್ತಿ ಇರುತ್ತೆ, ಗೊತ್ತಲ್ಲ ಎಲ್ಲರಿಗೂ ಕೆಲಸ ಮಾಡೋದು ಎಷ್ಟು ಕಷ್ಟ ಇರುತ್ತೆ, ಟೈಮ್ ಸಿಗೋಲ್ಲ. ಈಗ ಒಂದೊಂದು ಹಾಕ್ಕೋಬೇಕು ಇದರೊಳಗೆ. ಇವಾಗ ಇದನ್ನು ನಿಧಾನಾಗಿ ಮಿಕ್ಸ್ ಮಾಡಿ ಮಾಡ್ಕೊಂಡು ಈ ಥರ ಕೈಯಲ್ಲಿ ಸ್ವಲ್ಪ ಇಷ್ಟೇ ಗೋಲ್ ಮಾಡ್ಕೊಂಡು ಇಷ್ಟೇ ಸ್ವಲ್ಪ ಬುಷ್ ಮಾಡಿ. ಇಷ್ಟೇ ಮುಗೀತು. ಟ್ರೈಲ್ ಇಡಿ, ಇಷ್ಟೇ ಮಾಡಿಬಿಡಿ, ಇಷ್ಟೇ. ಓಕೆ, ಇವಾಗ ಆಯಿತು. ಪೂರ ಬಿಸ್ಕಿಟ್ ನಾವು ಈಗ ರೆಡಿ ಮಾಡ್ಕೊಂಡಿವಿ. 10 25 ನಿಮಿಷ 28 ನಿಮಿಷ ಹೆಚ್ಚು ಕಮ್ಮಿ ನೀವು ನೋಡಿ ಬೇಕಿಂಗ್ ಮಾಡ್ಬೋದು ಅಷ್ಟೇ. ಮತ್ತು ಚೆನ್ನಾಗಿ ಒಳ್ಳೆಯ ಕಲರ್ ತೆಗಿಬೇಕು. ರೆಡಿ ಆಯ್ತು. ಇವಾಗ ಶೇಂಗಾವನ್ನು ಸ್ವಲ್ಪ ಹುರಿಬೇಕು, ಡ್ರೈ ಮಾಡಬೇಕು. ಶೇಂಗಾ ಡ್ರೈ ಮಾಡಿ ಈ ಥರ ಶೇಂಗಾವನ್ನು ಅಂಟಿಸ್ಬೇಕು ನೋಡಿ. ಇವಾಗ ರೆಡಿಯಾಗಿದೆ ಫುಲ್ಲು. ಇವಾಗ ನಾನು ಬೇಕಿಂಗ್ ಮಾಡ್ತೀನಿ ಇವಾಗ. ಓಕೆ, ಬೇಕಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಬಿಸ್ಕಿಟ್ ರೆಡಿಯಾಗಿದೆ ನೋಡಿ. ಇವಾಗ ಬೇಕಿಂಗ್ ಆಗಿದೆ ನೋಡಿ. ಒಳ್ಳೆ ಕಲರ್ ನೋಡಿ ಬಿಸ್ಕಿಟ್ ನೋಡಿ. ಕೇಳ್ತಿದ್ರು ಎಲ್ಲರೂ ಪೀನಟ್ ಬಟರ್ ಬಿಸ್ಕಿಟ್ ಹೇಳಿ ಅಂಥೇಳಿ ನೋಡಿ. ಒಳ್ಳೆ ಟೇಸ್ಟು, ಒಳ್ಳೆ ಕಲರ್ ಕೂಡ ಇರುತ್ತೆ. ನೋಡಿ ಇವಾಗ ನಾನು ಟ್ರೇಯಲ್ಲಿ ಜಮಾಸ್ತಾ ಇದ್ದೇನೆ. ಬಿಸ್ಕಿಟ್ ಫಿನಿಶ್ ಆಗಿದೆ. ಇವಾಗ ನಮ್ಮ ಕಡೆ ಡೈಲಿ 1 kg ಮಾಡ್ತೇವೆ ಬಿಸ್ಕಿಟು, ಪೀನಟ್ ಬಟರ್ ಬಿಸ್ಕಿಟು. ಒಳ್ಳೆ ಫ್ರೆಶ್ ನಮ್ಮ ಕಡೆ ಸೇಲ್ ಆಗೋದು. ಸ್ಟಾಕು ಈ ಬಿಸ್ಕಿಟು ಭಾಳ ಫೇಮಸ್ಸು ನಮ್ಮ ಶಾಪಲ್ಲಿ, ಡೈಲಿ ಸೇಲ್ ಆಗುತ್ತೆ. ಓಕೆ, ರೆಡಿ ಆಯ್ತು ಇವಾಗ ಬಿಸ್ಕಿಟು. ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ನೆಕ್ಸ್ಟ್ ನಾವು ಯಾವ ಬಿಸ್ಕಿಟ್ ಮಾಡಬೇಕು ಅನ್ನೋ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಖಂಡಿತ ಮಾಡ್ತೇವೆ. ನೀವು ಸಬ್ಸ್ಕ್ರೈಬ್ ಬಂದರೆ ನಮಗೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಏಕೆಂದರೆ ಗೊತ್ತಲ್ಲ ನಿಮ್ಗೆ ಆಲ್ರೆಡಿ ಎಷ್ಟು ಕಷ್ಟ ಇರುತ್ತೆ ಒಂದು ವಿಡಿಯೋ ಮಾಡಲಿಕ್ಕೆ, ಎಷ್ಟು ಶ್ರಮ ಇರುತ್ತೆ. ಕೆಲಸ ಇಟ್ಕೊಂಡು ಎಲ್ಲ ಮಾಡೋದು ಭಾಳ ಕಷ್ಟ ಇರುತ್ತೆ. ಓಕೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.